ಆ ದೃಷ್ಟಿಯಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ, ಸುಖವೇ ಇರಬಹುದು, ದುಃಖವೇ ಆಗಬಹುದು, ಮಾನವೇ ಆಗಬಹುದು, ಅವಮಾನವೇ ಆಗಬಹುದು, ಅರಣ್ಯವೇ ಇರಬಹುದು, ಅರಮನೆಯೇ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡಂತಹ ತಮ್ಮ ವೈವಾಹಿಕ ಬಂಧನಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕಾದದ್ದು ಪತಿ ಪತ್ನಿಯರಿಬ್ಬರ ಧರ್ಮ ಅನ್ನುವುದನ್ನು ಸೂಚನೆ ಮಾಡುತ್ತಾರೆ. ಎಷ್ಟು ಗಂಭೀರವಾದ ಶಬ್ದಗಳಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಕ್ಷರತತ ಪ್ರಮಾಣ್ಯ ಜ್ಞಾನೀಶ, ಅವನು ಅಕ್ಷರದಲ್ಲಿ ರಥನಾದ, ಪ್ರಾಮಾಣ್ಯ ಜ್ಞಾನ ಇದೆ ಅಂದರೆ ಭ್ರಮ ಇದೆ, ಅವನಿಗೆ ತಪ್ಪು ತಿಳುವಳಿಕೆ ಇದೆ. ಇಷ್ಟಾದರೂ ಸ್ವಾಭಾವಿಕವಾಗಿ ಅವನು ಜ್ಞಾನಿ, ಸ್ವಾಭಾವಿಕವಾಗಿ ಅವನು ಅಪರೋಕ್ಷ ಜ್ಞಾನಿಯೇ, ಉತ್ತಮ ಮಹಾನುಭಾವ, ಪರಮವಿಷ್ಣು ಭಕ್ತ, ಧರ್ಮ ರಾಜ ಅವನು. ಆ ಕ್ಷಣದಲ್ಲಿ ಕಲಿಪ್ರವೇಶದಿಂದ ಏನೋ ತಪ್ಪಾಗಿದೆ, ಆದರೆ ಅವನನ್ನು ನಾನು ಕೈ ಬಿಡಬಾರದು ಅಂತ ಅವನನ್ನೇ ಒಡೆಯನನ್ನಾಗಿ ಪಡೆದ ಒಡತಿ ಶ್ಯಾಮಲ. ಇನ್ನು ಪಾದುಕೆಯ ದೃಷ್ಟಿಯಲ್ಲಿ ಸ್ವತಶ್ಚಿತ್ರಾಲೇಖ್ಯ ಗುಣಸುಗುಣರೂಪಾಕ್ಷರರಥ. ಸ್ವತಶ್ಚಿತ್ರಾಲೇಖ್ಯ, ಅಲ್ಲಿ ಚಿತ್ರಗುಪ್ತರು ಚೆನ್ನಾಗಿ ಅಗುಣ ಸುಗುಣಗಳನ್ನು ಬರೆಯುವಂತೆ ಮಾಡುವವಳು ಅಂತ. ಇಲ್ಲಿ ಸ್ವತಶ್ಚಿತ್ರಾಲೇಖ್ಯ ಪ್ರತ್ಯೇಕ. ಸತ್ಯವರರ ಪಾದುಕೆ ಎಷ್ಟು ಸುಂದರವಾಗಿತ್ತು ಅಂದರೆ ಮನೆಯೊಳಗೆ ಚಿತ್ರದೊಳಗೆ, ಆಗಿನ ಕಾಲಕ್ಕೆ ಫೋಟೋ ಇಲ್ಲ, ಕ್ಯಾಮ್ರಾ ಇಲ್ಲ, ಹಾಗಾದರೆ ಏನು ಮಾಡಬೇಕು? ಆ ಪಾದುಕೆಯ ಸ್ಮರಣೆ, ಪಾದುಕೆ ಒಂದು ಕಡೆಗಿರ್ಬೋದು, ಉಳಿದವರಿಗೆಲ್ಲ ಪಾದುಕೆಯ ಅನುಗ್ರಹ ಆಗಬೇಕು ಅಂತಾದರೆ ಭಕ್ತರೆಲ್ಲ ಆ ಸತ್ಯವರರ ಪಾದುಕೆಯ ಚಿತ್ರವನ್ನು ಬರೆದುಕೊಂಡು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದರಂತೆ. ಸ್ವತಃ ಯಾರ ಒತ್ತಾಯಕ್ಕಲ್ಲ, ನೀವೆಲ್ಲರೂ ಕೂಡ ಪಾದುಕೆಯ ಚಿತ್ರವನ್ನು ಬರೆದುಕೊಂಡೇ ಹೋಗಬೇಕು, ಇಲ್ಲದಿದ್ದರೆ ಮಂತ್ರಾಕ್ಷರ ಇಲ್ಲ ಅಂತ ಹೇಳ್ತಿರಲಿಲ್ಲ. ಸ್ವತಃ ಚಿತ್ರಾಲೇಖ್ಯ, ತಾವೇ ಸಂತೋಷದಿಂದ ಭಕ್ತಿ ಭಾವ ಭರಿತರಾಗಿ ಬರೆದುಕೊಂಡು ಹೋಗ್ತಾ ಇದ್ದರಂತೆ. ಅಂತಹ ಪೂಜ್ಯವಾದ ಸುಂದರವಾದ ಪಾದುಕೆಗಳು. ಅಗುಣ ಸುಗುಣ ರೂಪ, ಯಾರು ಗುಣರಹಿತರೋ ಅವರನ್ನು ಸುಗುಣರನ್ನಾಗಿ ಮಾಡುವಂತಹ ಶ್ರೇಷ್ಠವಾದ ಪಾದುಕೆ ಇದು. ಮತ್ತು ಅಕ್ಷರ ತಥಾ ಪ್ರಾಮಾಣ್ಯ ಜ್ಞಾನೀಶ. ಅಕ್ಷರತತ, ಅಲ್ಲಿ ಅಕ್ಷರತತ ಅಂತ ಯುಧಿಷ್ಠಿರನ ಪರವಾಗಿ ಪದಚ್ಛೇದ ಮಾಡಿದರೆ, ಇಲ್ಲಿ ಅಕ್ಷರ ತತ, ಅಕ್ಷರಗಳು ಶಾಸ್ತ್ರದ ಅಕ್ಷರಗಳು, ವೇದಶಾಸ್ತ್ರಗಳ ಸರ್ವಮೂಲ ಟೀಕಾ ಟಿಪ್ಪಣಿ ಗ್ರಂಥಗಳಲ್ಲಿ ಬರುವ ಅಕ್ಷರಗಳು. ಆ ಅಕ್ಷರಗಳ ತತ ಅಂದರೆ ತತಿ, ವ್ಯಾಪ್ತಿ ಈ ಪಾದುಕೆಗಳ ಅನುಗ್ರಹದಿಂದ ಸಿಗಬೇಕು. ಆದ್ದರಿಂದ ಅಕ್ಷರ ತತ, ಅಕ್ಷರತತ ಅಲ್ಲ, ಅಕ್ಷರ ತತ, ಅಕ್ಷರಗಳಲ್ಲಿ ತತ ಅಂದರೆ ತತಿ, ವ್ಯಾಪ್ತಿ. ಯಾವ ಪಾದುಕೆಯ ಅನುಗ್ರಹದಿಂದ ಶಿಷ್ಯರಿಗೆಲ್ಲ ಲಭಿಸಬಹುದು, ಅರ್ಥಾತ್ ಪಾದುಕೆಯನ್ನು ಭಕ್ತಿಯಿಂದ ಸೇವಿಸಿದರೆ, ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಉತ್ತಮವಾದಂತಹ ಶಾಸ್ತ್ರಗಳ ಜ್ಞಾನ ಬರುವಂತೆ ಅನುಗ್ರಹವನ್ನು ಮಾಡ್ತದೆ ಪಾದುಕೆ ಅಂತ. ಅದು ಪಾದುಕೆ ಜಡವಾದ ಪಾದುಕೆ ಅಂತ ತಿಳಿಯಬೇಡಿ. ಪಾದುಕೆ ಅಂದರೆ ಅದು ಗುರುಗಳ ಪ್ರತೀಕ. ಗುರುಗಳಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನುವುದು ಅಲ್ಲಿ ತಾತ್ಪರ್ಯ. ಅಲ್ಲಿ ಪ್ರಾಮಾಣ್ಯ ಜ್ಞಾನೀಶ ಅಂತ, ಇಲ್ಲಿ ಅಪ್ರಮಾಣ್ಯ ಜ್ಞಾನೀಶ. ಯಥಾರ್ಥವಾದ ಶಾಸ್ತ್ರಗಳ ಶುದ್ಧವಾದ ಜ್ಞಾನವನ್ನು ಪಡೆದುಕೊಂಡ ಸತ್ಯವರರನ್ನು ಒಡೆಯರನ್ನಾಗಿ ಪಡೆದುಕೊಂಡದ್ದು ಈ ಪಾದುಕೆ. ಅಂತಹ ಶುದ್ಧ ಜ್ಞಾನಿಗಳಾದ, ಧರ್ಮನಿಷ್ಠರಾದ, ತಪ್ಪುಗಳನ್ನು ತಿದ್ದುವ, ದುರ್ಗುಣ ಇದ್ದರೂ ಪರಿಹರಿಸಿ ಸುಗುಣರನ್ನಾಗಿ ಮಾಡುವಂತಹ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಪಾದುಕೆಗೆ ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳುವ ಮೂಲಕ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪ್ರತಿಯೊಬ್ಬ ಪುರುಷ ಹಾಗೂ ಮಹಿಳೆ ಯಾವ ರೀತಿ ಇರಬೇಕು ಅನ್ನುವ ಸಂದೇಶವನ್ನು ಜೊತೆಗೆ ಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಯಮಿ ಪರಮ ಅಂತಹ ಯತಿಶ್ರೇಷ್ಠರಾದ ಸತ್ಯವರರೇ ಪಾದೂಹು ಅಧಿಧರಂ. ಈ ಭೂಮಿಯಲ್ಲಿ ನಿಮ್ಮ ಪಾದುಕೆ ನಮಗೆ ಸೇವೆಗೆ ಒದಗಿದ್ದು ನಮ್ಮ ಅಹೋಭಾಗ್ಯ ಎಂಬುದಾಗಿ ಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ. ಹರೈ ನಮಃ. ಶ್ರೀಕೃಷ್ಣ.